ಗುಡ್ ಮಾರ್ನಿಂಗ್. ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನಾನಿದು ನಮ್ಮ ಕನ್ನಡ ಜನಕ್ಕೆ ನನಗೆ ಗೊತ್ತಿರೋ ಭಾಷೆಯಲ್ಲಿ ಹೇಳ್ತೀನಿ ನೋಡಿ. ಕನ್ನಡದಲ್ಲಿ ನಾನು ಕೆಟ್ಟ ಮಾತೇ ಕಲ್ತಿದ್ದು ಇಂಥ ಕಷಡಗಳಿಂದ. ಅದಕ್ಕೆ ನಾನು ಕನ್ನಡದಲ್ಲಿ ಮಾತಾಡೋ ಪೊಯೆಟ್ ಥರ ಮಾತಾಡ್ತಿದ್ದೆ, ಕವಿ ಥರ ಕನ್ನಡ ಮಾತಾಡ್ತಿದ್ದಿದ್ದು ವ್ಯಕ್ತಿ ನಾನು. ನಾನು ಸ್ಕೂಲಲ್ಲೆಲ್ಲ ಓದ್ತಾ ಇರಲಿಲ್ಲ. ನಾನು ಕೆಲಸಕ್ಕೆ ಹೋದಾಗ ಪ್ರಿಪ್ರೇಷನ್ ಮಾಡೋದು. ಬ್ರಿಟಿಷ್ ಗೌರ್ಮೆಂಟ್ ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆಗಿದ್ದವನು. ಬ್ರಿಟಿಷ್ಗೆ ಹೋಗ್ಬೇಕಿತ್ತು ನಾನು. 3 ತಿಂಗಳಲ್ಲಿ 4 ಪ್ರಮೋಷನು. $80 ಬಿಲಿಯನ್ ಪ್ರಾಜೆಕ್ಟ್ ಅದು. $1 $2 ಅಲ್ಲ. ಆವತ್ತು ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಜನವರಿ 21ರಿಂದ 26 ಒಳಗಡೆ ಇರಬೇಕು. ಟಾರ್ಚರ್ ಈ ಥರ ಕೊಟ್ಟು ನಾನು ಗಾಡಿ ತಗೊಂಡು ಹೋಗ್ಬಿಟ್ಟೆ. ಹೋದ್ಮೇಲೆ ಯೆಲ್ಲೋ ಕಲರ್ ಡಿಯೋ ನಂಬರ್ 3784 ನನಗೆ ಹೆಸರಿಡು ಕರ್ಕೊಂಡೋದ. ಹಂಗೆ ಮಾತಾಡಿಸ್ಕೊಂಡು ಸಿಗರೇಟು ಹೊಡೆದ್ರಿ. ತುಂಬ ಬ್ಲೈಂಡ್ ಸ್ಪಾಟು. ಯಾವ ಜಾಗ ಅಂತ ಹೇಳಲ್ಲ, ಹೇಳಿದ್ರೆ ನಿಮ್ಮ ಆಸ್ತಿ ಕಿತ್ಕೊತೀನಿ ಅಂತ ಆವಾಜ್ ಹಾಕವನೆ. ನಿಮ್ಮ ಆಸ್ತಿ ಭಾಗ ಮಾಡಿ ನಿಮ್ಮ ಆಸ್ತಿ ಕಿತ್ಕೊತೀನಿ ಅಂತ ಆವಾಜ್ ಹಾಕವನೆ ಹೇಳಿದ್ರೆ. ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಆ ಪ್ರಾಜೆಕ್ಟು ಬ್ರಿಟಿಷ್ ಗೌರ್ಮೆಂಟ್ದು ಎಷ್ಟೊಂದು ಜನದ ಕಾಂಟ್ಯಾಕ್ಟ್ಸು ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ ಡೀಟೇಲ್. ನಾನು ಪ್ರತಿಯೊಂದು ವಿಚಾರನೂ ರೆಫರೆನ್ಸ್ ಇಟ್ಕೊತೀನಿ. ಯಾಕಂದರೆ ನಮ್ಮ ಹತ್ರ ಸಾಕ್ಷ್ಯಾಧಾರ ಇಲ್ಲ ಅಂದರೆ ಆ ವಿಚಾರ ನಡೆದೇ ಇಲ್ಲ ಅಂತ ಅರ್ಥ. ಸೊ ಈ ಥರ ತಗೊಂಡೋಗಿ ಒಂದು ಬಾರ್ಡರ್ ಜಾಗ, ಬ್ಲೈಂಡ್ ಸ್ಪಾಟಲ್ಲಿ ಅವತ್ತು ಊಟ ನಿದ್ದೆ ಮಾಡೋಕ್ಕಾಗಲಿಲ್ಲ. ಇದನ್ನು ಏನಂತಾರಂದರೆ ಕೆಲವು ಮೆಡಿಸನ್ಸ್ ಇದ್ದಾವೆ, ಅದು ಹಾಕಿದ್ರೆ ಅದು ಬೇರೆ ವಿಚಾರ, ಅದು ಆಮೇಲೆ ಮಾತಾಡೋಣ. ಅದನ್ನು ಎಲ್ಬೋರ್ಡ್ ಅಂತಾರೆ ಇಲ್ಲಿ. ಫುಲ್ಲು ಮೈಯಲ್ಲಿ ನನಗೆ ನೀರೇ ಇರಲಿಲ್ಲ, ನೀರೆಲ್ಲ ಇಳಿದೋಯ್ತು. ಆಮೇಲೆ ಬ್ಲಡ್ ಪ್ರೆಷರ್ ಎಲ್ಲ ಕಡಿಮೆ ಆಗೋಗಿತ್ತು. ನನಗೆ ಅದೆಲ್ಲ ಗೊತ್ತಿಲ್ಲ, ಓದಿದ್ದು ನಾನೇ ತಿಳ್ಕೊಂಡಿರೋದು. ಬ್ಲಡ್ ಪ್ರೆಷರ್ ಕಡಿಮೆ ಆಗೋಗಿತ್ತು, ಯೋಚನೆ ಮಾಡೋ ಶಕ್ತಿ ಇರಲಿಲ್ಲ, ಕಾಗ್ನಿಟಿವ್ ಫಂಕ್ಷನ್ಸ್ ಡಿಟೋರಿಯೇಟ್ ಆಗೋಗಿತ್ತು. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಇರಲಿಲ್ಲ ಬ್ರೈನ್ಗೆ. ಒಂದು ಸುಮಾರು 25ರಿಂದ 30 ಜನ CCB ಆಫೀಸರ್ಸ್ ಇದ್ದರು. ಅವರಿಬ್ಬರು ನಾನು ಬಜಾಜ್ ಡಿಸ್ಕವರ್ ಗಾಡಿಯಲ್ಲಿ ನನ್ನ ಸೆಂಟ್ರಲ್ ಕೂರಿಸ್ಕೊಂಡು ಬಂದರು. 25 ಜನದಲ್ಲಿ ಒಂದು 3 ಜನ ಕರ್ಕೊಂಡಾಗ ಎತ್ಬಿಡು ಅಂದ್ಬಿಟ್ಟು ಅವನು. ಅಷ್ಟು ಮಾತ್ರ ಗೊತ್ತಾಯ್ತು ನನಗೆ ಜ್ಞಾಪಕ ಇರಲಿಲ್ಲ. ಐ ಟ್ರೈ ಟು ಎಸ್ಕೇಪ್. CNR ಜಾಗದಲ್ಲಿ ತಲೆಗೆ ಹೊಡೆದ್ಬಿಟ್ಟ. ಅದಾದಮೇಲೆ ನಾನು ರಿಕವರ್ ಆಗೋದಕ್ಕೆ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ. ನಾನು ಬರೀ ಸ್ಟಿಮ್ಯುಲೆಂಟ್ಸ್ ಮೇಲೆ ಕೆಲಸ ಮಾಡೋದು. ಸ್ಟಿಮ್ಯುಲೆಂಟ್ಸ್ ಇಲ್ಲ ಅಂದರೆ ನನ್ನ ಬ್ರೈನ್ ಫಂಕ್ಷನ್ಸ್ ತುಂಬ ವೀಕ್ ಆಗಿರುತ್ತೆ, ತುಂಬ ಕಡಿಮೆ, ಸ್ಲೋ. ನಾರ್ಮಲ್ ಮನುಷ್ಯರಿಗಿನ್ನ ನಂದೊಂದು 4 ಪಟ್ಟು ಜಾಸ್ತಿ ನಾರ್ಮಲ್ ಆಗಿ ಈ ಥರ ಮಾಡಿದ್ದಾರೆ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡಲ್ಲ. ಇದನ್ನು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ತಗೊಂಡೋಗಿ ಕದ್ದುಬಿಟ್ಟು ಸಾಕ್ಷ್ಯಾಧಾರ ಎಲ್ಲ ಎತ್ತಿಟ್ಕೊತಾರೆ. ಎತ್ತಿಟ್ಕೊಂಡು ಕಾಂಪಿಟೇಟರ್ಸ್ ಹತ್ರ, ಕ್ಲೈಂಟ್ಸ್ ಹತ್ರ ಕೂತ್ಕೊತಾರೆ. ಪೊಲೀಸವ್ರ ಕಡೆಯವರು ಕೂತ್ಕೊಂಡು ಇವ್ರು ಕದ್ದುಬಿಟ್ಟು ಬಂದು ತಗೊಂಡಿದ್ದಾರೆ ಅಂತ ಲಾಕ್ ಮಾಡ್ತಾರೆ. ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಹಾಕ್ತಾರೆ. ಕರ್ಕೊಂಡೋಗಿ ಕ್ರಿಮಿನಲ್ ಮಾಡ್ತಾರೆ. ಸೊ ವಾಟ್ ಈಸ್ ದಿಸ್ ಕಾಲ್ಡ್? ನನಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಯಿತು. ದೀಸ್ ಆರ್ ಕಾಲ್ಡ್ ಕನ್ವರ್ಟಿಂಗ್ ಸಸ್ಪೆಕ್ಟ್ ಇಂಟು ಪ್ರಾಸ್ಪೆಕ್ಟ್. ಅಂದರೆ ಒಬ್ಬ ವೈಟ್ ಕಾಲರ್ ಎಂಪ್ಲಾಯಿನ ಕ್ರಿಮಿನಲ್ ಮಾಡೋದು. ಆ ಕ್ರಿಮಿನಲ್ ಇಟ್ಕೊಂಡು ಅವನ ಬಿಸ್ನೆಸ್ ಡೆವಲಪ್ಮೆಂಟ್ ಥರ ಯೂಸ್ ಮಾಡ್ಕೊಂಡು ಅವನಿಂದ ದುಡ್ಡು ಮಾಡ್ಕೊಳ್ಳೋದು. ಈ ಥರ ನಡೀತಾ ಇರೋ ಪೊಲೀಸ್ ಇಲಾಖೆ ಮೇಲೆ ಪ್ರತಿಯೊಂದು ಇಲಾಖೆಗೂ ಹೋಗಿ ಕಂಪ್ಲೇಂಟು ಆನ್ಲೈನ್ ಕೊಟ್ಟಿದ್ದೀನಿ. ಯಾಕಂದರೆ ಇವ್ರ ಹತ್ರ ಹೋದರೆ ಧಮ್ಕಿ ಹಾಕ್ತಾರೆ. ನಾನು ಯಾರಿಗೂ ಭಯ ಪಡ್ತಾ ಇದ್ದಿದ್ದ ವ್ಯಕ್ತಿ ಅಲ್ಲ. ನನಗೆ ಹೋಮ್ ಮಿನಿಸ್ಟರ್ ಆಫೀಸಲ್ಲಿ ಒಂದು ಸಣ್ಣ ಹುದ್ದೆ ಕೊಟ್ಟಿದ್ರು, ಕರೆಕ್ಟಾಗಿ ಮಾಡಿ ಎಲ್ರಿಗೂ ಭಯ ಪಡ್ತಿರಲಿಲ್ಲ. ಇವ್ರು ಮಾಡಿರೋ ಕೆಲಸದಿಂದ ಭಯದಲ್ಲೇ ದೇ ಹ್ಯಾವ್ ಇನ್ಫ್ಯೂಸ್ಡ್ ಫಿಯರ್, ಭಯನ ಹುಟ್ಟಾಕಿದ್ದಾರೆ. ಈ ಭಯ ನನಗೆ ಹೋಗ್ತಾ ಇಲ್ಲ. ಏನಾದರೂ ಮಾತಾಡಿದ್ರೆ ಏನದು
ಯಾರ್ಯಾರೋ ರೋಡಿಸ್ನ ಕರ್ಕೊಂಬಂದು ರಾತ್ರಿ ಆಗೋರು ಆವಾಜ್ ಹಾಕ್ಸ್ತಾರೆ. ನಮ್ಮ ಮನೇಲಿ ಏನಾದರೂ ಹೇಳಕ್ಕೆ ಹೋದರೆ ನನ್ನನ್ನೇ ಬೈತಾರೆ, ನೀನು ನಿದ್ದೆ ಮಾಡಿಲ್ಲ ಅದಕ್ಕೆ ನೀನು ಕಿರ್ಸ್ಲಾಡ್ತಾ ಇದೆಯಾ ಅಂತಾರೆ. ಇದನ್ನು ನಾನು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಬ್ರೈನಲ್ಲಿ ಅಮಿಗ್ಡಾಲ ಅಂತ ಒಂದು ಕೆಮಿಕಲ್ ಇರ್ತದೆ. ಅದು ನೆಗೆಟಿವ್ ಇಮೇಜಸ್ನೆಲ್ಲ ಹೋಗಿ ಕಲೆಕ್ಟ್ ಮಾಡಿ, ಅದು ಮೆಮೊರಿ ಬ್ಯಾಂಕು. ಅಮಿಗ್ಡಾಲ ಅನ್ನೋದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗೆ ಮೆಮೊರಿ ಬ್ಯಾಂಕು. ನಾವು ಏನು ಕೇಳ್ತಿರೋ, ಏನು ಗೊತ್ತಾಗಿ ನೋಡ್ತಿರೋ ಅದರಲ್ಲಿರೋ ನೆಗೆಟಿವ್ ಎಕ್ಸ್ಪೀರಿಯನ್ಸ್ನ ಅದು ಬ್ರೈನಿಂದ ತಗೊಂಬಂದು ಪ್ರೆಸೆಂಟ್ ಮಾಡ್ತದೆ. ಅದು ಪ್ರೆಸೆಂಟ್ ಮಾಡಿದೆ ನಮ್ಮ ಕಾನ್ಷಿಯಸ್ ಸ್ಟೇಟ್ ಆಫ್ ಮೈಂಡಲ್ಲಿ ಏರುಪೇರು ಆಗ್ತದೆ. ಕೋಪ ಬರೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಎಂಡಾರ್ಫಿನ್ ಕೆಮಿಕಲ್ ರಿಲೀಸು, ಇದೆಲ್ಲ ಇಂಬ್ಯಾಲೆನ್ಸ್ ಆಯ್ತದೆ. ಅದನ್ನು ಮತ್ತೆ ಮತ್ತೆ ಒಂದು ಸಾರಿ ಅಲ್ದಿರ ಒಂದು 50,000 ಸಾರಿ, ಒಂದು 8 ಗಂಟೆ ಒಳಗಡೆ 50,000 ಸಾರಿ ಇದೇ ಥರ ಎಕ್ಸ್ಪೀರಿಯನ್ಸ್ನ ರಿಪೀಟ್ ಮಾಡ್ತಾರೆ. ಅದು ನೆಗೆಟಿವ್ ಹಾರ್ಮೋನ್ಸ್, ನೆಗೆಟಿವ್ ಕೆಮಿಕಲ್ಸ್ನ ರಿಲೀಸ್ ಮಾಡಿ 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 ಬ್ರೈನಲ್ಲಿ ಟಾಕ್ಸಿನ್ಸ್ ಡೆವಲಪ್ ಆಗ್ತವೆ. ಈ ಟಾಕ್ಸಿನ್ಸ್ ಡೆವಲಪ್ ಆಗೋದ್ರಿಂದ ಬ್ರೈನ್ ಫಂಕ್ಷನ್ಸ್ ಆಗೋದಿಲ್ಲ, ಮನುಷ್ಯನಿಗೆ ಆಲೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ಆ ಟೈಮಲ್ಲಿ ತಪ್ಪುಗಳನ್ನ ಮಾಡಿಸ್ತಾರೆ. ಈ ಥರ ತಪ್ಪು ಮಾಡಿಸಿ ಕ್ರಿಮಿನಲ್ ಮಾಡಿಸಿ ಆ ಕ್ರಿಮಿನಲಿಂದ ದುಡ್ಡು ಮಾಡ್ಕೊಂಡು ತಿಂತಿರೋ ಇಲಾಖೆ ಇದು. ನನಗೆ ಈ ವಿಚಾರ ಪ್ರತಿಯೊಂದು ಗೊತ್ತು. ದೀಸ್ ಆರ್ ಕಾಲ್ಡ್ ಟ್ರಾಫಿಕಿಂಗ್. ಸೊ ಇವ್ರಿಗೆಲ್ಲ ಸಂಬಳ ಕೊಡ್ತಾರೆ, ಪೆನ್ಷನ್ ಕೊಡ್ತಾರೆ, ಸ್ಪೆಷಲ್ ಹೆಲ್ತ್ ಕಂಡೀಷನ್ಸಲ್ಲಿ ಇವ್ರಿಗೆ ಗೌರ್ಮೆಂಟು ಇಂಥವ್ರಿಗೆ ಹೆಲ್ತ್ ಎಲ್ಲ ಕೊಟ್ಟು ಪ್ರಾವಿಷನ್ಸ್ ಕೊಡ್ತಾರೆ. ಯಾಕೆ ಇಂಥ ಕೆಲಸ ಮಾಡೋದಕ್ಕ? ಹಾಗಂದ್ರೆ ಏನು ಸ್ವಾಮಿ, ಗೌರ್ಮೆಂಟೇ ಟ್ರಾಫಿಕಿಂಗ್ ನಡೆಸ್ತಿದ್ಯಾ ಇಲ್ಲ ಪೊಲೀಸ್ ಇಲಾಖೆಯವರು ಟ್ರಾಫಿಕಿಂಗ್ ಮಾಡ್ತಿದ್ದಾರಾ? ಇದೇ ಕೆಲಸ ರಕ್ಷಣಾ ಇಲಾಖೆಯವನ್ಗಾದ್ರೆ ಹುಡುಕೋ ಬಂದು ತದುಕಿ ತಗೊಂಡೋಗಿ ಚೆನ್ನಾಗಿ ರಿಪೇರಿ ಮಾಡ್ತಾರೆ. ನಾನು ಒಂದು ಸ್ಟೇಟ್ಮೆಂಟ್ನ ಹೀಗೆ ಹೇಳ್ತಿದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ 4 ದಿವಸ 5 ದಿವಸ ನಿದ್ದೆ ಮಾಡ್ದಿರ ಕರ್ಕೊಂಡೋಗಿ ಒಂದು ಜಾಗದಲ್ಲಿ ಮಲಗಿಸಿ ಇದೇ ಥರ ಸ್ಟೇಟ್ಮೆಂಟ್ನ ಅವ್ನು ನಂಗೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೋ ಆ ಥರ ಚೆನ್ನಾಗಿ ಬೈತೀನಿ. ಆಯಿತಾ? ಚೆನ್ನಾಗಿ ಬೈದ್ಮೇಲೆ ನಿಮಗೆ ನನಗೇನು ಮಾಡ್ಬೇಕು ಅನ್ಸುತ್ತೆ ನೀವು ಹೇಳಿ, ಅದನ್ನು ಇವನಿಗೆ ಮಾಡಬೇಕು ನೀವು. ಇದನ್ನ ಬ್ರಿಟಿಷಲ್ಲೋ ಅಮೇರಿಕಲ್ಲೋ ದುಬೈಯಲ್ಲೋ ಮಾಡಿದ್ದಿದ್ರೆ, ದುಬೈಯಲ್ಲಿ ಮಾಡಿದ್ರೆ ಕರ್ಕೊಂಡೋಗಿ ನೇಣಗೆ ಹಾಕ್ಬಿಡ್ತಾ ಇದ್ರು. ಇದು ನಮ್ಮ ಸಂವಿಧಾನದ ಹಕ್ಕು. ಓದಕ್ಕೆ ಬಿಡೋದಿಲ್ಲ. ನಾನು ರಾತ್ರಿ ಓದೋದು, ಬೆಳಗ್ಗೆ ಕೆಲಸ ಮಾಡೋದು, ಕಡಿಮೆ ನಿದ್ದೆ ಮಾಡೋದು, ತುಂಬಾ ದೊಡ್ಡ ಎಂಡ್ಯೂರೆನ್ಸ್ ನನಗೆ. ಈ ಥರ ಮಾಡಿ ಮಾಡಿ ನನ್ನ ವಿದ್ಯೆ ಕಿತ್ಕೊಂಡ್ರು. $80 ಬಿಲಿಯನ್ ಪ್ರಾಜೆಕ್ಟಿಗೆ ಕೆಲಸ ಮಾಡ್ತಾ ಇದ್ದಿದ್ದು ಕೆಲಸ ಕಿತ್ಕೊಂಡ್ರು, ಕ್ರಿಮಿನಲ್ ಮಾಡಿದ್ರು ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ. ಕಂಪ್ನಿಗೆ ಹೋಗೋಣ ಅಂದರೆ ಆ ನನ್ನ ಮಕ್ಕಳು ರೆಫರೆನ್ಸ್ ಕೊಡ್ತಾ ಇಲ್ಲ. ಸೆಕ್ಯೂರಿಟಿ ಕಂಪ್ನಿಯವ್ರು ಏನೂ ಮಾತಾಡ್ತಿಲ್ಲ. ನ್ಯೂಯಾರ್ಕಲ್ಲಿ ಈ ಥರ ಏನಾದಾದರೆ 5 ನಿಮಿಷದೊಳಗಡೆ ಪೊಲೀಸವ್ರು ಬರ್ತಾರೆ. ಅವರು ರೀಕನ್ಸ್ಟ್ರಕ್ಷನ್ ಎಲ್ಲ ಮಾಡಲ್ಲ, ಇಂಟರ್ವ್ಯೂ ಮಾಡಿ ಅವ್ರ ಸರ್ವೇಲಿಯನ್ಸ್ ಕ್ಯಾಮ್ರಾ ಅಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ಸ್ಟೇಟ್ಮೆಂಟ್ ತಗೋತಾರೆ. ಕರ್ಕೊಂಡೋಗಿ ಕುಂಡ್ರಿಸಿ ಅಲ್ಲಿ ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಕರ್ಕೊಂಡೋಗಿ ಇಂಟ್ರಾಗೇಷನ್ ಮಾಡಿ ರೆಕಾರ್ಡಿಂಗ್ ಮಾಡ್ಕೋತಾರೆ. ರೆಕಾರ್ಡಿಂಗ್ ಮಾಡುವಾಗ ಅವರು ಬಾಡಿ ಲ್ಯಾಂಗ್ವೇಜು, ಅವರ ಫೇಶಿಯಲ್ ಎಮೋಷನ್ಸು, ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ಸು ಪ್ರತಿಯೊಂದು ರೆಕಾರ್ಡ್ ಆಯ್ತದೆ. ಇದನ್ನ ಡಾಕ್ಯುಮೆಂಟಿಂಗ್ ಇನ್ವೆಸ್ಟಿಗೇಷನ್ ಅಂಡ್ ಇಂಟ್ರಾಗೇಷನ್ ಅಂತಾರೆ. ಡಾಕ್ಯುಮೆಂಟ್ ಮಾಡಿ ಅವನ್ನ ಕರ್ಕೊಂಡೋಗಿ ಕೋರ್ಟಲ್ಲಿ ಅದು ಪ್ರೆಸೆಂಟ್ ಮಾಡಿದ್ರೆ ಜಡ್ಜು ಅದನ್ನ ನೋಡಿ ಅವನಿಗೆ ಅಪ್ರೂವ್ ಮಾಡ್ತಾರೆ, ಇವನು ಕ್ರೈಮ್ ಮಾಡಿದಾನ ಅಂತ. ಬಟ್ ಇಲ್ಲ, ಆ ಥರ ಆಗ್ತಾ ಇಲ್ಲ. ಇದನ್ನು ನಾನು ಬ್ರಿಟಿಷ್ ಗೌರ್ಮೆಂಟ್ಗೆ ಯಾವಾಗಲೂ ಹೇಳಿದ್ದೀನಿ. ಇವರು ಮುಂಚೆನೇ ಸಾಕ್ಷ್ಯಾಧಾರ ಕಲೆಕ್ಟ್ ಮಾಡ್ತಾರೆ. ಇವರು ಕೆಳಗಡೆ ಹಳೆ ಕ್ರಿಮಿನಲ್ಸು, ಯಾವ ಹಳೆ ಕ್ರಿಮಿನಲ್ಸ್ ಇರ್ತಾರೆ ಆ ಕ್ರಿಮಿನಲ್ಸ್ನ ಯೂಸ್ ಮಾಡಿಕೊಂಡು ಬೇರೆ ಹೊಸ ವೈಟ್ ಕಾಲರ್ ಎಂಪ್ಲಾಯೀಸ್ನ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿ ಪ್ರತಿಯೊಬ್ಬನ್ನು ಕರ್ಕೊಂಡೋಗೋದು, ಕ್ರೈಮ್ ಕನ್ಸ್ಟ್ರಕ್ಟ್ ಮಾಡೋದು, ಕ್ರೈಮ್ ಡೆವಲಪ್ಮೆಂಟ್ ಮಾಡೋದು,
ಕ್ರೈಮಲ್ಲೇ ಇವರು ಜೀವನ. ವೈಟ್ ಕಾಲರ್ ಎಂಪ್ಲಾಯೀಸ್ನೆಲ್ಲ ಕ್ರಿಮಿನಲ್ ಮಾಡೋದು, ಆ ಕ್ರಿಮಿನಲ್ ನಿಂತ್ಕೊಂಡು ದುಡ್ಡು ಮಾಡೋದು. ನಾನು ಯಾರಿಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಾನು ಕೆಲಸ ಮಾಡ್ತಾ ಡಿಸಿಷನ್ ಮೇಕಿಂಗ್. ಇವ್ರು ಮರ್ಯಾದೆ ಕೊಡೋದು ಬೇಡ ನಮಗೆ. ಅವಮಾನ ಮಾಡಿ ನಾಚಿಕೆ ಇಲ್ದಿರ ಬೈರಿ, ಕೆಟ್ಟ ಮಾತಲ್ಲಿ ಬೈಬೇಡಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಹೆಣ್ಣು ಮಕ್ಕಳವ್ರೆ, ಚಿಕ್ಕ ಮಕ್ಕಳವ್ರೆ, ಹಿಂದೆಗಡೆ ಅಜ್ಜಿ ತಾತ ಅವರೇ, ಇಲ್ಲೊಬ್ಬರಂದೆ ಇಬ್ಬರು ಸೀನಿಯರ್ ಸಿಟಿಸನ್ ಅವ್ರೆ. ಇದನ್ನ ಹೇಳೋಕ್ಕೆ ಯಾರ್ದು ಧೈರ್ಯ ಇಲ್ಲ. ನಾನು ದೊಡ್ಡ ಬಿಸ್ನೆಸ್ ಪ್ರಾಬ್ಲಮ್ಸ್ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಪ್ರೊಸೀಜರ್ ಪ್ರಕಾರ ಡಾಕ್ಯುಮೆಂಟ್ ಮಾಡಿ ಬ್ರಿಟಿಷರ್ಸ್ಗೆ ಒಪ್ಪಿಸೋದು. ಅಂಥ ವಿಚಾರಗಳೆಲ್ಲ ಕಳ್ತನ ಮಾಡೋರೆ. ಅಷ್ಟೇ ಅಲ್ಲ, ಕೆಲವು ವರ್ಷಗಳ ಮುಂದೆ ಈ ಥರ ಕೆಲಸ ಮಾಡಬೇಕಾದ್ರೆ ನಾನು ಹೇಳ್ದಂಗೆ ನೀನು ರಿಪೋರ್ಟ್ ಓದಿ ನೀನು ಬರೆದಿಲ್ಲ ಅಂದರೆ ನೀನು ಹೆಂಡ್ತಿನ ಕರ್ಕೊಂಡೋಗಿ ಬ್ರಾತಲ್ ಹೌಸ್ಗೆ ಮಾಡ್ತೀನಿ ಅಂತ ಹೇಳಿದ್ರು. ಬೆತ್ತಲೆ ತೋರಿಸ್ರಾವಣ್ಣ ಅಂತ ಹೇಳಿದ್ರು. ಅದನ್ನು ನಾನು ಟೈಮು ಕರೆಕ್ಟಾಗಿ ಬರೆದಿಟ್ಟು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದೆ. ನನ್ನನ್ನು ಎತ್ತಾಕೊಂಡೋಗಿದ್ದ ನಾಗರಾಜು ನನಗೊಂದು ದಿವಸ ತಲೆ ಕೆಟ್ಟಿ ಎಣ್ಣೆ ಹೊಡೆದು ಚೆನ್ನಾಗಿ ಬೈದೆ. ಯಾಕೆ ಅಂದರೆ ನನಗೆ ತಡ್ಕೊಳಕ್ಕಾಗಲಿಲ್ಲ. ಏನಾಯ್ತಂದರೆ ಪ್ರೆಷರ್ ಕುಕ್ಕರಲ್ಲಿ ಇವರು ಹಾಕಿದ್ದು ಪ್ರೆಷರು ಎಷ್ಟೋ ವರ್ಷದ ಪ್ರೆಷರು. ಆವತ್ತು ಎಣ್ಣೆ ಹೊಡೆದಾಗ ನಾನು ವಿಸಿಲ್ ಹೊಡಿಯೋಕ್ಕೆ ಹೋಗಿ ಫೋರ್ಸ್ಫುಲಿ ವಿಸಿಲ್ ಹೊಡೆದು ಢಮಾರ್ ಅಂತ ಹೊಡೆದೋಯ್ತು. ಆವಾಗ ನನ್ನ ಸಂವಿಧಾನ ಹಕ್ಕುಗಳ ಉಲ್ಲಂಘನೆ ಇನ್ನೊಂದು ಸರಿ ಆಯಿತು. ನನ್ನ ಪರ್ಮಿಷನ್ ಇಲ್ದಿರ ತಗೊಂಡೋಗಿ ನಾನು ಈ ವಿಚಾರನ ಹೇಳೋದಿಲ್ಲ. ಯಾಕೆ ಅಂದರೆ ಹೇಳಿದ್ರೆ ಇನ್ನೊಬ್ಬ ಬರ್ತಾನೆ ಇನ್ವೆಸ್ಟಿಗೇಟರು, ರಾತ್ರಿ ಆಗಲು ಅದನ್ನೇ ನನ್ನ ಇಟ್ಕೊಂಡು ರೀಕನ್ಸ್ಟ್ರಕ್ಟ್ ಮಾಡ್ತಾನೆ. ಯಾಕೆ ಅಂದರೆ ಕಂಪ್ಲೇಂಟ್ ಮಾಡಿ ತಪ್ಪಿಗೆ ನನ್ನ ಮಗನೇ ಅನುಭವಿಸು, ಇನ್ನೊಂದು ಸರಿ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ರೌಡಿಸಮ್. ನಿನಗೆ ಬೇಕಾಗಿರೋದು ರಿಪೋರ್ಟ್, ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ. ಆ ಸ್ಟೇಟ್ಮೆಂಟ್ ತಗೊಂಡೋಗಿ ಇದನ್ನೇ ಎಲ್ಲಾದರೂ ರೀಕನ್ಸ್ಟ್ರಕ್ಟ್ ಮಾಡಿ ನೀವು ಪೊಲೀಸವರೇ ಮಾಡ್ಕೊಳ್ಳಿ. ನೀವೇ ಕ್ಯಾರೆಕ್ಟರ್ಸ್ ಹಾಕ್ಕೊಂಡು, ನೀವೇ ಡ್ರಾಮಾ ಮಾಡಿಕೊಂಡು, ನೀವೇ ರೀಕನ್ಸ್ಟ್ರಕ್ಟ್ ಮಾಡಿ, ಕ್ರೈಮ್ ಡೆವಲಪ್ ಮಾಡಿ, ಡಾಕ್ಯುಮೆಂಟ್ ಮಾಡಿ, ರೆಕಾರ್ಡಿಂಗ್ ಮಾಡಿ, ಜಡ್ಜ್ ಮುಂದೆ ಇಟ್ಟು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ತಿರ್ಗಾ ಬಂದು ನನಗೆ ಅದೇ ಥರ ಟಾರ್ಚರ್ ಕೊಡ್ತೀರಾ ಅಂದರೆ ನನಗೇನು ಬೇಜಾರಿಲ್ಲ. ದಿನ ಹಗಲು ರಾತ್ರಿ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ತಿಂಗಳು ಒಂದು ದಿವಸ ನನಗೆ ರಜಾ. ಯಾಕೆ ಅಂದರೆ ಪೌರ್ಣಮಿ ದಿವಸ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಅವತ್ತು ಮಜಾ ಇರ್ತದೆ. ವೆರಿ ಪವರ್ಫುಲ್. ಅಂಥ ಪ್ರೆಷರ್ ಕೊಟ್ಟು ಇದು ಟ್ರಾಮಟೈಸ್ ಆಗಿಬಿಟ್ಟಿತ್ತು. ಇವಾಗ ನಾನು ರಿಕವರ್ ಆಗ್ತಿದ್ದೀನಿ, ಮತ್ತೆ ಅದೇ ಶುರು ಆಗ್ತಿದೆ. ಐ ಆಮ್ 90% ಪರ್ಫೆಕ್ಟ್. 90% ರಿಕವರ್ ಆಗಿದ್ದೀನಿ. ಇದನ್ನು ಮತ್ತೆ ರಿಪೀಟ್ ಮಾಡ್ತಿದ್ದಾರೆ. ಇವನು ತಪ್ಪಿಸ್ಕೊಂತಾನಲ್ಲ ನಮ್ಮ ಟ್ರಾಫಿಕಿಂಗ್ ವಿಕ್ಟಿಮು ಅಂತ ಈ ಥರ ಮಾಡ್ತಾ ಇರೋದಕ್ಕೆ ನಾನು ಈ ಥರ ಎಲ್ಲ ವಿಚಾರಗಳನ್ನ ಡಾಕ್ಯುಮೆಂಟ್ ಮಾಡಿ ಎಲ್ಲ ನ್ಯೂಯಾರ್ಕ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ವಿಚಾರಗಳನ್ನ ಒಪ್ಪಿಸ್ತೀನಿ. ನಾನು ಇದನ್ನು ನನ್ನ ವಿಚಾರನೇ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಯಾರ್ಯಾರ ಸಂವಿಧಾನದ ಹಕ್ಕುಗಳು ಉಲ್ಲಂಘನೆ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ರೂಲ್ ಪ್ರಕಾರ ಏನು ಮಾಡಬೇಕೋ ಅದು ಮಾಡಬೇಕು. ಇದರಲ್ಲಿ A1, A2, A3 ಏನೂ ಇಲ್ಲ. ಇಂಥ ವಿಚಾರಗಳಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಕೆಲವು ವಿಚಾರಗಳಿದ್ದಾವೆ. ಬಾವುಟ ಆಡ್ಸೋಕ್ಕೆ ಬಿಟ್ಟಿಲ್ಲ ಅಂದರೆ ದೇಶದ ಪ್ರಧಾನಿ ಆದರೂ ಪ್ರೆಸಿಡೆಂಟ್ ಆದರೂ ಅವನು ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು. ದಿಸ್ ಇಸ್ ಕಾಲ್ಡ್ ರೂಲ್ ಆಫ್ ಲಾ. ಎಲ್ಲರಿಗೂ ಒಂದೇ ನ್ಯಾಯ, ಯೂನಿಫಾರ್ಮ್ ಕೋಡ್ ಆಫ್ ಜಸ್ಟಿಸ್. ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ನ್ಯಾಯ ಕೊಡಬೇಕು. ಅದು ಬಿಟ್ಟು ಇವರು ಲಾಕಂಕಿ ಆಡೋದು, ಲಗೋರಿ ಆಡೋದು, ಅಂದರ್ಬಹಾರ್ ಆಡೋದು ಮಾಡ್ತಾ ಇರೋ ಗೌರ್ಮೆಂಟ್ನ ಪ್ರತಿಯೊಬ್ಬ ಪ್ರಜೆ ಅರ್ಥ ಮಾಡಿಕೊಂಡು ಇದನ್ನು ವಿದ್ಯೆ ಅಂತ ತಿಳ್ಕೊಳ್ಳಿ. ಕಂಪ್ಲೇಂಟ್ ಅಂತೂ ಅಲ್ಲ, ವಿದ್ಯೆ ಬ್ರೈನ್ಗೆ ಕೊಡೋ ಕಣ್ಣು ಥರ. ನಿಮ್ಮೆಲ್ರಿಗೂ ಕಣ್ಣು ಫ್ರೀಯಾಗಿ ಗಿಫ್ಟ್ ಮಾಡ್ತಿದ್ದೀನಿ. ನನಗಿದ್ರಲ್ಲಿ ಬರೋ ಏನು ಹೇಳ್ತಾರೆ ನೋಡಿ, ನನಗೆ ಜ್ಞಾಪಕ ಬರೋಲ್ಲ. ಕೆಲವು ಸಾರಿ ಸ್ಟಕ್ ಆಗಿಬಿಡುತ್ತೆ. ಆಮೇಲೆ ಚೆನ್ನಾಗಿ ಕಾಫಿ ಕುಡಿದ್ರೆ ಆವಾಗ ಒಂದು ಸ್ವಲ್ಪ ಸ್ಟಿಮ್ಯುಲೇಟ್ ಆಗಿ ಬ್ರೈನ್ ಫಂಕ್ಷನ್ಸ್ ಪರ್ಫೆಕ್ಟ್ ಆಗ್ತವೆ.
ನಾನು ಕುಡಿಯೋ ಕಾಫಿ ನೀವು ಕುಡಿದ್ರೆ ಸತ್ತೋಗ್ತೀರಾ. ಹೇಳ್ತೀನಿ ಕೇಳಿ, ನಾನು ನೋಡಿ, ದಿಸ್ ಇಸ್ ದ ಪ್ರಾಬ್ಲಮ್. ಈ ಥರ ಮಾಡಾದ್ಮೇಲೆ ನನಗೆ ಬ್ರೈನ್ ಫಂಕ್ಷನ್ಸ್ ವರ್ಕ್ ಆಗಲ್ಲ. ನಾನು ತುಂಬ ಪರ್ಫೆಕ್ಟು ಕೆಲಸ ಮಾಡುವಾಗ ಈ ಥರ ಹಾಳು ಮಾಡಿದ್ದಾರೆ. ನಮ್ಮ ಸಂವಿಧಾನದ ಹಕ್ಕುಗಳ, ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡಿದ್ದಾರೆ. ಯಾವ ಲಾ ಅಲ್ಲಿ ಬರೆದಿದೆ ಊಟ ನಿದ್ದೆ ಕೊಡದೇ ಇರೋ ಸುಮ್ಮನೆ ಅದೆಲ್ಲ ಹೇಳೋಕ್ಕೆ ಇಷ್ಟವಿಲ್ಲ. ಇದು ನಡೆದಿದೆ. ಸೆಕ್ಸ್ ಟ್ರಾಫಿಕಿಂಗು, ಹ್ಯೂಮನ್ ಟ್ರಾಫಿಕಿಂಗು, ಪೊಲೀಸ್ ಇಲಾಖೆ, CCB ಅವರು, ಈ KSRP ಅವರು, ಇವರು ಆರ್ಗನೈಸ್ಡಾಗಿ ಮಾಡ್ತಾರೆ. ಇದನ್ನು ನಾನು ಪ್ರತಿಯೊಂದು ಡೆಲಿಗೇಟ್ಸ್, ಡೆಮೋಕ್ರಾಟ್, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಡಾಕ್ಯುಮೆಂಟ್ ಮಾಡಿ ಟ್ರೈನಿಂಗ್ ಪಾಠ ಕಲಿಸ್ತಿದ್ದೀನಿ. ನೋಡಿ, ಈ ಥರ ಪಾಠ ಕಲಿಸ್ಬೇಕು. ಇಲ್ಲಿರೋ ಗೌರ್ಮೆಂಟ್ ಎಂಪ್ಲಾಯೀಸ್ನ ಪ್ರತಿಯೊಬ್ಬರು ಕರ್ಕೊಂಡೋಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಒಂದು ರಿಫಾರ್ಮೇಷನ್ ಮಾಡಿ ಅವ್ರನ್ನ ಮನುಷ್ಯರು ಮಾಡಿ ಆಚೆ ಕರ್ಕೊಂಬರ್ಬೇಕು. ಇವ್ರನ್ನೆಲ್ಲ ಜೈಲ್ಗೆ ಹಾಕಿದ್ರೆ ಜೈಲಲ್ಲೇ ಕ್ರಿಮಿನಲ್ಸ್ ಇರ್ತಾರೆ, ಅವ್ರ ಜೊತೆ ಡೆವಲಪ್ ಮಾಡಿ ಕ್ರಿಮಿನಲ್ ಆಗೋಗ್ತಾರೆ, ಇನ್ನು ಕ್ರಿಮಿನಲ್ಸ್ನ ಬೆಳೆಸ್ತಾರೆ. ಗೌರ್ಮೆಂಟ್ ಅಧಿಕಾರಿಗೆ ಸೆಪ್ರೇಟ್ ರಿಫಾರ್ಮೇಷನ್, ಅದನ್ನು ಸ್ವರ್ಗ ಥರ ಮಾಡ್ತಿರೋ ನರಕ ಥರ ಮಾಡ್ತಿರೋ ಅದು ಬೇರೆ ವಿಚಾರ. ಅವರು ಬದಲಾಗಿ ಬರಬೇಕು. ನಾವು ಏನೇ ಆಗೋದಕ್ಕೆ ಮುಂಚೆ ನಾವು ಮನುಷ್ಯರು ಅನ್ನೋದು ಪ್ರತಿಯೊಬ್ಬ ಪೊಲೀಸ್ ಇಲಾಖೆಯಲ್ಲಿರೋವನಿಗೂ ಗೊತ್ತಿರಬೇಕು. ಮನುಷ್ಯತ್ವನ ಪ್ರಾಕ್ಟೀಸ್ ಮಾಡಬೇಕು, ಬಾಯಲ್ಲಿ ಹೇಳ್ಕೋಬೇಡಿ. ಹ್ಯೂಮನ್ ರೈಟ್ಸ್ ವೈಲೇಷನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ನಡೆದಿದ್ದರೆ ಅವನು ಪ್ರೆಸಿಡೆಂಟ್ ಆದರೂ, ಪ್ರೈಮ್ ಮಿನಿಸ್ಟರ್ ಆದರೂ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ನೇಣಿಗೆ ಹಾಕಿರೋ ವಿಚಾರಗಳನ್ನ ನಾನು ಓದಿದ್ದೀನಿ. ಈ ಥರ ನ್ಯಾಯನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಇದಕ್ಕೆ ಜನ ಎಲ್ಲ ಇನ್ವಾಲ್ವ್ ಆಗಿ ಫೈಟ್ ಮಾಡಬೇಕು. ನಿಮ್ಮ ನ್ಯಾಯಕ್ಕೆ ನೀವು ಫೈಟ್ ಮಾಡಿ. ಅದು ಬಿಟ್ಟು ಇಲ್ಲ ನಾನು 10,000 ಕೊಡ್ತೀನಿ, 20,000 ಕೊಟ್ಟು ನಾನು ಎಸ್ಕೇಪ್ ಆಯ್ತೀನಿ, ನನ್ನ ಸಂವಿಧಾನ ಹಕ್ಕನ್ನ ನಾನು ಕಾಸು ಕೊಟ್ಟು ತಗೊತೀನಿ ಅಂದರೆ ನಿಮ್ಮಂಥ ಮುಟ್ಟಾಳರು ಯಾರೂ ಇಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ, ಮುಟ್ಟಾಳರು ಅಂತ ಹೇಳಿ ಅಂತ ಅದಕ್ಕೆ ಕೋಪ ಮಾಡ್ಕೋಬೇಡಿ. ವಿ ಆರ್ ಕಾಲ್ಡ್ ಈಡಿಯಟ್ಸ್. ನಾವು ಎಲ್ಲಿ ಆಲೋಚನೆ ಮಾಡೋ ಶಕ್ತಿ ಇಲ್ಲ. ಇದು ಫ್ರೀಯಾಗಿ ಕೊಡಬೇಕಾಗಿರೋ ವಿಚಾರಗಳು. ನಮ್ಮ ಹಕ್ಕುಗಳನ್ನ ಕಾಸು ಕೊಟ್ಟು ತಗೊಳ್ಳೋ ಅಧಿಕಾರ, ಅವಶ್ಯಕತೆ ನಮಗೆ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ಸಕ್ಸಸ್ಫುಲ್ ಆಗಿ ಕನ್ನಡ ಸ್ಟೇಟ್ಮೆಂಟ್ನ ಚೆನ್ನಾಗಿ ಹೇಳಿದೆ. ಐ ಆಮ್ ವೆರಿ ಹ್ಯಾಪಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಶೂಟ್ ಮಾಡಿ ಸಾಯಿಸ್ಬಿಡಿ, ಬೇಜಾರೇ ಇಲ್ಲ. ಅದು 0.8 ಸೆಕೆಂಡ್ಸ್ ಪೇನು. ಅದಕ್ಕೇನೆ ಜಾಸ್ತಿ ಪೇನ್ ಬರೋಲ್ಲ. ಅದು ಬಿಟ್ಟು ದಿವಸ ನರಳಾಟ ಅಂತೂ ತಗೊಳ್ಳೋಕ್ಕಾಗೋದಿಲ್ಲ. ನಮ್ಮ ಹಕ್ಕುಗಳಿಗೋಸ್ಕರ ನಾವು ನರಳಾಟ ತಗೊಬಾರ್ದು. ಥ್ಯಾಂಕ್ ಯು ವೆರಿ ಮಚ್. ನಾನು ಜೈ ಹಿಂದ್ ಅಂತ ಹೇಳೋಕ್ಕೆ, ಈ ದೇಶದ ಪ್ರಜೆ ಅಂತ ಹೇಳ್ಕೊಳಕ್ಕೆ ನನಗೆ ಅವಮಾನ ಆಯ್ತಿದೆ.